ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಾಲಿಯಲ್ಲಿ ನಮ್ಮದು ಸೆಕೆಂಡ್ ಡೇ. ಸೊ ನಾವು ಮಾರ್ನಿಂಗ್ ಬೇಗ ಹೊರಡಬೇಕಾಗಿತ್ತು. ಇವತ್ತು ಬಾಲಿ ಸ್ವಿಂಗು ಮತ್ತು ATV ರೈಡ್ಗೆ ಹೋಗೋಣ ಅಂತ ಇದ್ವಿ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ನ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ಇಲ್ಲಿ ಅದು ಇಲ್ಲಿ ಕಾಯಿನ್ಸ್ ಅಂದರೆ 100 ರುಪೀಸು, 500 ರುಪೀಸು ಸ್ಮಾಲ್ ಅಮೌಂಟ್ ಅಂತಂದೇಳಿ ಅವ್ರು ಹೇಳ್ತಾಯಿದ್ರು. ಹಾಗೆ ಕಾಯಿನ್ಸ್ನ ತೋರಿಸ್ತೀನಿ ಕೊಡಿ ಅಂತ ತೋರಿಸ್ತಾ ಇದ್ದೆ. ಹಾಗೆ ನಮಗೆ ಬ್ರೇಕ್ಫಾಸ್ಟಿಗೆ ಎಗ್ಗು, ಫ್ರೂಟ್ಸು ಮತ್ತು ಬ್ರೆಡ್, ಬಟರ್, ಜಾಮು, ಫ್ರೂಟ್ಸ್ ಜಾಮ್ ಎಲ್ಲ ಕೊಟ್ಟಿದ್ರು. ಚೆನ್ನಾಗಿತ್ತು. ಅಂದರೆ ಇಲ್ಲಿ ಫ್ರೆಶ್ ಬ್ರೆಡ್ಸ್ ಬೇಕ್ ಮಾಡಿರ್ತಾರೆ. ಸೊ ಅದು ಚೆನ್ನಾಗಿರುತ್ತೆ ಫ್ರೆಶ್ ಆಗಿ ತಿನ್ನೋಕ್ಕೆ. ಹಾಗಾಗಿ ನಮಗೇನು ಅಷ್ಟು ಬೇಜಾರಾಗ್ತಿರ್ಲಿಲ್ಲ ತಿನ್ನೋಕ್ಕೆ. ಅಂದರೆ ವೆರೈಟೀಸ್ ಆಫ್ ಬ್ರೆಡ್ ಇರ್ತಿತ್ತು, ಒಳಗಡೆ ಎಲ್ಲ ಚಾಕ್ಲೇಟ್ ಫಿಲ್ಲಿಂಗು ಅದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅಂದರೆ 1 ಡೇ 2 ಡೇ ಓಕೆ, ಅದು ಬಿಟ್ಟರೆ ನಮ್ಗೆ ಜಾಸ್ತಿ ದಿನ ತಿನ್ನೋಕ್ಕಾಗ್ತಿರ್ಲಿಲ್ಲ. ಹಾಗೆ ನಾವು ಫಸ್ಟು ಬಾಲಿ ಸ್ವಿಂಗ್ ಮುಗಿಸ್ಕೊಳ್ಳೋಣ ಅಂತಂದೇಳಿ ಹೊರಟಿದ್ವಿ. ಹಾಗೆ ಇಲ್ಲಿ ಸ್ಟ್ರೀಟ್ಸ್ ತುಂಬ ಚೆನ್ನಾಗಿತ್ತು. ಅಂದರೆ ತುಂಬ ಟೆಂಪಲ್ ಬಾಲಿಯಲ್ಲಿ ಓಲ್ಡ್ ಸ್ಟ್ರೀಟ್ ಅಂತ ಹೇಳಿ ತುಂಬ ಅಂದರೆ ತುಂಬಾನೇ ಟೆಂಪಲ್ಸ್ ತುಂಬ ಇದಾವೆ. ಚೆನ್ನಾಗಿತ್ತು. ಅಂದರೆ ಕೆಲವೊಂದು ಮ್ಯಾರೇಜಸ್ ಎಲ್ಲ ಅಲ್ಲಿ ಇತ್ತು. ಹಾಗಾಗಿ ಅಲ್ಲಿ ಹೊರಗಡೆ ಅವ್ರ ಫೋಟೋಸ್ ಹಾಕಿ ಆಮೇಲೆ ಹೊರಗಡೆ ಟ್ರೆಡಿಷ್ನಲ್ ಆಗಿ ಡೆಕೋರೇಷನ್ ಕೂಡ ಮಾಡಿದ್ರು. ಆಮೇಲೆ ಕೆಲವೊಂದು ಸ್ಟ್ರೀಟ್ಸಲ್ಲಿ ಏನೇನೋ ಪೂಜೆ ಅದೆಲ್ಲ ಫೆಸ್ಟಿವಲ್ ಇತ್ತು ಅಂತಂದೇಳಿ ಈ ಥರ ಸ್ಟ್ರೀಟ್ ಡೆಕೋರೇಷನ್ ಕೂಡ ಮಾಡಿದರು. ತುಂಬ ಒಳ್ಳೆ ಫೀಲ್ ಕೊಡ್ತಾಯಿತ್ತು ಹೋಗೋಕ್ಕೋಸ್ಕರ. ಅಂದರೆ ನಾವು ಅಲ್ಲಿ ಜಾಸ್ತಿ ಹಿಂದೂಸೇ ಇರೋದು. ಸೊ ಅವ್ರ ಹಿಂದೂ ಕಲ್ಚರ್ ಹೇಗಿತ್ತು ಏನು ಅಂತ ನಮಗೆ ನೋಡೋಕ್ಕೆ ಸಿಕ್ತು. ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ಹೋಗ್ತಾ ರೋಡಲ್ಲೆಲ್ಲ ಹಾಗೆ ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಬಾಲಿ ಸ್ವಿಂಗ್ ಹತ್ರ ಬಂದ್ವಿ. ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ಮಾತಾಡಿಕೊಂಡು ನಾವೆಲ್ಲ ಡ್ರೆಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಇನ್ನೇನು ನಾವು ಫೋಟೋಶೂಟ್ಗೆ ರೆಡಿ ಆದ್ವಿ. ಸೊ ಅಲ್ಲಿ ಕೂಡ ನಾವು ಫೋಟೋಶೂಟ್ಗೆ ಬುಕ್ ಮಾಡ್ಕೊಂಡಿದ್ವಿ. ಅವರು ಕೂಡ ನಮ್ಮ ಕ್ಯಾಂಡಿಡೇಟ್ಸ್ ಆಗಲಿ ಆಮೇಲೆ ಫೋಟೋಶೂಟ್ನ ಮಾಡ್ತಾಯಿದ್ರು. ಹಾಗೆ ನಮ್ಮ ಮೊಬೈಲಲ್ಲೂ ಕೂಡ ನಾವು ಹಾಗೆ ವಿಡಿಯೋಸು ಫೋಟೋಸನ್ನ ತೆಗೆದುಕೊಳ್ತಾ ಇದ್ವಿ. ಆಮೇಲೆ ಅದು ಡ್ರೆಸ್ದು ಮತ್ತು ಫೋಟೋಶೂಟ್ದು ಎಲ್ಲ ಸೇರಿ ಒಂದು ಕಪ್ಪಲ್ಲಿಗೆ ನಮಗೆ ನಿಯರ್ಲಿ 8000 ಬರುತ್ತೆ. ಚೆನ್ನಾಗಿ ಅನ್ನಿಸ್ತು. ಬಾಲಿ ಸ್ವಿಂಗ್ ಯಾವಾಗಲೂ ನಾವು ರೀಲ್ಸಲ್ಲಿ ನೋಡ್ತಾ ಇದ್ವಿ, ಈ ಥರ ತೆಗೆಸ್ಕೋಬೇಕು ಫೋಟೋಶೂಟು ಅಂತಂದೇಳಿ. ಬಟ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್. ಬಟ್ ಚೆನ್ನಾಗಿ ಅನಿಸುತ್ತೆ. ಅಲ್ಲೆಲ್ಲ ಸೇಫ್ಟಿ ಮೆಜರ್ಸ್ ಎಲ್ಲ ಇರುತ್ತೆ. ಆಮೇಲೆ ಡ್ರೆಸ್ ಕೂಡ ಅಷ್ಟೇ ಚೆನ್ನಾಗಿ ವೆರೈಟಿ ಡ್ರೆಸ್ಸಸ್ ಇದ್ವು. ಮೀನ್ಸ್ ನಾನು ತೊಗೊಂಡಿದ್ದು ನಂಗೆ ಸ್ವಲ್ಪ ಲೂಸ್ ಆಗಿತ್ತು. ಹಾಗಾಗಿ ನನಗಷ್ಟು ಸೆಟ್ ಆಗಿದ್ದಿಲ್ಲ ಡ್ರೆಸ್ಸು. ಅಂದರೆ ಅಲ್ಲಿ ಎಲ್ಲನೂ ತುಂಬ ಲೂಸಾಗೇ ಇದ್ವು. ನಾವು ಕೇಳಿದ ಕಲರ್ಸಲ್ಲಿ ಸೈಜಸ್ ಇದ್ದಿಲ್ಲ. ಆಮೇಲೆ ಗೊತ್ತಾಗೋದಿಲ್ಲ, ಈ ಥರ ಗೌನ್ಸ್ ಎಲ್ಲ ಹಾಕೊಂಡ್ಮೇಲೆ ಗೊತ್ತಾಗೋದು. ಬಟ್ ಒಳ್ಳೆ ಫೀಲ್ ಅನ್ನಿಸ್ತು. ಒನ್ ಟೈಮ್ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ಫಸ್ಟು ಕಪಲ್ ಫೋಟೋಶೂಟ್ ಮಾಡಿದರು. ಆಮೇಲೆ ನಾವು ಕೂಡ ಆಟ ಆಡಿದ್ವಿ. ಕಪಲ್ಸ್ ಆದಮೇಲೆ ಸಿಂಗಲ್ ಫೋಟೋಶೂಟ್ಗೂ ಚೆನ್ನಾಗಿತ್ತು. ಹಾಗೆ ನಾನು ಕೂಡ ಸಿಂಗಲ್ ತೆಗೆಸ್ಕೊಳ್ಳೋಣ ಅಂತಂದೇಳಿ ಈ ಸ್ವಿಂಗಲ್ಲಿ ಸಿಂಗಲ್ ತೆಗೆಸ್ಕೊತಾ ಇದ್ದೆ. ನೆಕ್ಸ್ಟು ಕಪಲ್ ಕೂಡ ತೆಗೆಸ್ಕೊಂಡಿದ್ದೀವಿ ಇದರಲ್ಲಿ. ಆಮೇಲೆ ನಮ್ಮ ಜೊತೆ ಇದರಲ್ಲಿ ಆಪೇರು ಕೂಡ ಅವ್ರದ್ದು ಫೋಟೋಶೂಟು ವಿಡಿಯೋಸು ಎಲ್ಲ ಅವರು ಮಾಡಿಕೊಟ್ರು. ಆಮೇಲೆ ನಾವು ಕೆಲವೊಂದು ರೀಲ್ಸಿಗೆಲ್ಲ ಅಪ್ಲೋಡ್ ಮಾಡೋಕ್ಕೆಲ್ಲ ಮಾಡ್ಕೊಂಡಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತು ಬಾಲಿ ಸ್ವಿಂಗು. ಸ್ವಲ್ಪ ವರ್ತ್ ಅನ್ನಿಸ್ತು. ಆವಾಗೆಲ್ಲ ಇದ್ದಿಲ್ಲ ಅನಿಸುತ್ತೆ ಬಾಲಿಯಲ್ಲಿ. ಇವಾಗ ಟ್ರೆಂಡಿಂಗ್ ಇದೆ ಇದು ಬಾಲಿ ಸ್ವಿಂಗ್. ಹಾಗೆ ಒಂದಿಷ್ಟು ಕಪಲ್ ಫೋಟೋಶೂಟ್ಸ್ ಎಲ್ಲ ಮಾಡಿಸ್ಕೊಂಡಿದ್ವಿ. ಅವ್ರು ತೆಗ್ದಿದ್ದು ಫೋಟೋಸ್ ಎಲ್ಲ ತುಂಬ ಕ್ಲಾರಿಟಿ ಚೆನ್ನಾಗಿ ಬಂದಿದೆ. ಹಾಗೆ ಅಲ್ಲಿ ಒಂದು ಆರ್ಚ್ ಕೂಡ ಇತ್ತು. ಅಲ್ಲಿ ಕೂಡ ಹಾಗೆ ನಾವು ಫೋಟೋಶೂಟ್ ಮಾಡ್ಕೊಂಡ್ವಿ. ಅಲ್ಲೇ ಕೂಡ ಒಂದು ಹೋಟೆಲ್ ಇತ್ತು. ಸೊ ಅಲ್ಲೇ ನಾವು ಲಂಚ್ ಎಲ್ಲ ಮಾಡಿಬಿಟ್ಟು ಹೋಗೋಣ ಅಂತಂದೇಳಿ ನೆಕ್ಸ್ಟು ATV ರೈಡ್ ಹೋಗಬೇಕಾಗಿತ್ತಲ್ಲ, ಅಲ್ಲೇನು ನೂಡಲ್ಸು, ಫ್ರೂಟ್ಸು, ಆಮೇಲೆ ನೆಕ್ಸ್ಟು ಕೊಕೊನಟ್ ವಾಟರ್ ಅಷ್ಟೇ ಸ್ವಲ್ಪ ಚೆನ್ನಾಗಿರ್ತಿತ್ತು. ಹಾಗಾಗಿ ನಾವು ಅದನ್ನೇ ಜಾಸ್ತಿ ಪ್ರಿಫರ್ ಮಾಡ್ತಾಯಿದ್ವಿ. ನಾನಂತರೂ 1-2 ಡೇಸ್ ಅಷ್ಟೇ ಊಟ ಮಾಡಿದ್ದು ಅಲ್ಲಿದ್ದು. ಆಮೇಲೆ ಜಾಸ್ತಿ ಊಟನೇ ಸೇರಲಿಲ್ಲ. ಅಲ್ಲಿದ್ದಷ್ಟು ಆಯಿಲ್ ಬೇರೆ ಥರ ಆಯಿಲ್ ಇತ್ತು. ಹಾಗಾಗಿ ನಾನು ಫ್ರೂಟ್ಸು ಆಮೇಲೆ ಕೊಕೊನಟ್ ವಾಟರೇ ಜಾಸ್ತಿ ತೊಗೋತಾ ಇದ್ದೆ. ನೆಕ್ಸ್ಟು ATV ರೈಡಿಗೆ ಹೋಗೋಣ ಅಂತಂದೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದು ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿದರು. ನೋಡಿದ್ವಿ ರೀಲ್ಸಲ್ಲೆಲ್ಲ. ಹಾಗಾಗಿ ನೆಕ್ಸ್ಟು ATV ರೈಡಿಗೆ ಹೊರಟ್ವಿ. ಅಲ್ಲೂ ಕೂಡ ನಮಗೆ ಹೆಲ್ಮೆಟ್ಟು ಮತ್ತು ಶೂಸ್ ಎಲ್ಲ ಕೊಟ್ಟಿದ್ದರು. ವೇರ್ ಮಾಡಿಕೊಂಡು ನೆಕ್ಸ್ಟ್ ರೆಡಿ ಆದ್ವಿ ATV ರೈಡಲ್ಲಿ. ಹಾಗೆ ಕೂಡ ಒಂದು ಫೋಟೋಶೂಟ್ ಮಾಡ್ಕೊಂಡ್ವಿ. ನನಗೆ ಬರಲ್ಲ ಅಂದ್ಕೊಂಡಿದ್ದೆ ಡ್ರೈವ್ ಮಾಡೋಕ್ಕೆ. ಹಾಗೆ ಲಾಸ್ಟಿಗೆ ನಾನು ಒಂದು 2 ರೌಂಡ್ಸು ಹೊಡೆದೆ. ಚೆನ್ನಾಗಿ ಅನ್ನಿಸ್ತು. ಫೀಲ್ ಮಾತ್ರ ಸಖತ್ತಾಗಿತ್ತು. ಅಲ್ಲಿ ಕೂಡ ಪ್ಯಾಕೇಜಸಲ್ಲೇ ಹೋಗಿದ್ದು ನಾವು. ಅವರೇ ವಿಡಿಯೋನೂ ಕೂಡ ಮಾಡಿಕೊಟ್ಟಿದ್ರು. ಸಖತ್ತಾಗಿತ್ತು ವಿಡಿಯೋ. ನೆಕ್ಸ್ಟು ನೀವು ನೋಡ್ಬೋದು ವಿಡಿಯೋನ ಹಾಕ್ತಿದ್ದೀನಿ.
ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅವ್ರಿಗೆ ನಾವು ಪ್ಯಾಕೇಜಸಲ್ಲಿ ಫೋಟೋ ವಿಡಿಯೋ ಇನ್ಕ್ಲೂಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಫೋಟೋಸು ವಿಡಿಯೋಸು ನಮಗೆ ಸಿಕ್ತು. ಸೊ ಇಲ್ಲಿಗೆ ನನ್ನ ಸೆಕೆಂಡ್ ಡೇ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ಎಲ್ಲ ಬಾಲಿ ವಿಡಿಯೋಸ್ಗೂ ನಾನು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.